ನಿಜವಾಗ್ಲೂ ಇದು ಎಂಥ ದುರದೃಷ್ಟ ನಮ್ಮ. ಅಣ್ಣಯ್ಯನಿಗೆ ಯಾಕಮ್ಮ ಇಷ್ಟೊಂದು ಹಠ? ಅಣ್ಣಂದು ಹಠ ಅಲ್ಲ ಅಂಕಲ್, ಪ್ರೀತಿ. ಅಣ್ಣ ಬಂದಿದ್ದು ಜಾಬ್ಗೋಸ್ಕರ ಅಲ್ಲ, ನನಗೋಸ್ಕರ. ಏನು ಹೇಳ್ತಿದೀಯಮ್ಮ? ಹೌದು ನಾಣಿ ಅಂಕಲ್, ನಾನು ಇಂಡಿಯಾಕ್ಕೆ ಬರೋದಕ್ಕೆ ಒಂದಿನ ಮುಂಚೆನೆ ಅಣ್ಣ ಬೆಂಗಳೂರಿಗೆ ಬಂದಿದ್ದಾನೆ. ದೇವಿಪುರದಲ್ಲಿ ನನ್ನ ಮೇಲೆ ಚಿಕ್ಕಮ್ಮ ಅಟ್ಯಾಕ್ ಮಾಡ್ತಾಳೆ ಅಂತ ತಿಳ್ಕೊಂಡು ಆ ಕಡೆ ಪೊಲೀಸ್ ಅವ್ರಿಗೆ, ಈ ಕಡೆ ನನಗೆ ಅನಾಮಿಕ ವ್ಯಕ್ತಿ ಹಾಗೆ ಕಾಲ್ ಮಾಡಿ ಹೇಳಿ ನಾನು ಸೇವ್ ಮಾಡ್ದ. ಅದು ಅಣ್ಣನೇ ಅಂತ ಅವಾಗ ನನಗೆ ತಿಳ್ಕೊಳಕ್ಕಾಗ್ಲಿಲ್ಲ. ಅಣ್ಣಂಗೆ ನಾನು ಅಂದ್ರೆ ಪ್ರಾಣ ಅಂಕಲ್. ನನ್ ಬಿಟ್ಟು ಎಲ್ಲಿಗೆ ಹೋಗ್ತಾನೆ? ಅಪ್ಪ ಅಮ್ಮ ಇಲ್ಲ ಅಂತ ಗೊತ್ತಾದ್ಮೇಲೂ ಕೂಡ ನನ್ನಿಂದ ದೂರ ಇರ್ತಾನ? ಅಣ್ಣ ನನ್ನ ಹತ್ರನೇ ಇದ್ದಾನೆ ಅಂಕಲ್. ನನ್ನ ಪಕ್ಕದಲ್ಲೇ ಇದ್ದಾನೆ. ನನ್ನ ನೋಡ್ತಾ ನನ್ನ ಸುತ್ತ ಕೋಟೆ ಹಾಗೆ ನಿಂತಿದ್ದಾನೆ. ನನ್ನ ಕಾಪಾಡೋದಕ್ಕೆ ಅವನು ಯಾರು ಗೊತ್ತಿಲ್ಲದ ಹಾಗೆ ತಾನು ಯಾರು ಅಂತ ಹೇಳ್ದೇನೆ ನನ್ನ ಕಣ್ಣಿಗೆ ಕಾಣಿಸ್ದೇ ಇರೋ ಯುದ್ಧನ ಅವನು ಮಾಡ್ತಿದ್ದಾನೆ. ಹೇಳ್ದೆ ಅಲ್ವಾ ಅಂಕಲ್, ಅಣ್ಣನೇ ನನ್ನ ಸೈನ್ಯ, ಅಣ್ಣನೇ ನನ್ನ ಧೈರ್ಯ. ಅಪ್ಪ ಅಮ್ಮ ಒಂದಾದ್ರೆ ಅಣ್ಣ. ಏನಿನ್ ಹೆಸರು? ರಂಜಿತ್. ನಿನ್ನ ಹೆಸರು? ಅಶೋಕ್. ನೀನು ಬೆಂಗಳೂರಿಂದ ಬಂದಿದ್ದಲ್ವಾ? ನೀನ್ ಡೆಲ್ಲಿಯಿಂದ ಬಂದಿದ್ಯಲ್ಲ. ಮ್ಯಾಮ್ ಫ್ಯಾಮಿಲಿ ಬಗ್ಗೆ ನಿನಗೆ ಗೊತ್ತಾ? ಗೊತ್ತಿದೆ. ನಿನಗೆ ಗೊತ್ತಾ? ನನಗೆ ಗೊತ್ತು. ಹೌದು, ನಿನಗೆ ಗೊತ್ತು? ನಿನಗೆ ಹೇಗೆ ಗೊತ್ತು ಅಂತ ಹೇಳು. ನನ್ನ ಅಪಾಯಿಂಟ್ ಮಾಡೋದಕ್ಕೂ ಮುಂಚೆ ಎಲ್ಲ ವಿವರವಾಗಿ ಹೇಳಿದ್ರು. ನನಗೂ ಹಾಗೆ ಹೇಳಿದ್ರು, ಫುಲ್ ಡೀಟೇಲ್ ಆಗಿ.